ಜಯದೇವ ಆಸ್ಪತ್ರೆಯಿಂದ ನಿವೃತ್ತಿ ಹೊಂದಿದ ನಂತರ ಡಾಕ್ಟರ್ ಮಂಜುನಾಥ್ ಅವರು ಲೋಕಸಭಾ ಚುನಾವಣಾ ಅಖಾಡಕ್ಕೆ ಧುಮುಕ್ತಾರೆ ಅನ್ನುವಂತಹ ಮಾತುಕತೆಗಳು ಇತ್ತೀಚೆಗೆ ಹೆಚ್ಚಾಗಿ ಪ್ರಸ್ತಾಪ ಆಗ್ತಾ ಇತ್ತು. ಇದರ ನಡುವೆ ಅವರ ಚುನಾವಣೆಗೆ ಅವರು ಕಂಟೆಸ್ಟ್ ಮಾಡೋದಕ್ಕೆ ಮಾಜಿ ಪಿಎಂ ದೇವೇಗೌಡರು ಪರೋಕ್ಷವಾಗಿ ರೆಡ್ ಸಿಗ್ನಲ್ ತೋರಿಸಿದ್ದಾರಂತೆ. ಯಾಕೆ ನೋಡ್ತಾ ಹೋಗೋಣ. ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಮಂಜುನಾಥ್ ಒಪ್ಪೋದಿಲ್ಲ ಅನ್ಕೋತೀನಿ ಅನ್ನೋ ಮೂಲಕ ಚುನಾವಣೆ ಸ್ಪರ್ಧೆ ಬೇಡ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ಅನ್ನಲಾಗ್ತದೆ. ಪ್ರಸಕ್ತ ರಾಜಕೀಯದಿಂದ ದೇವೇಗೌಡರು ಕೊಟ್ಟ ಸಲಹೆಯನ್ನ ಡಾಕ್ಟರ್ ಮಂಜುನಾಥ್ ಸ್ವೀಕಾರ ಮಾಡಿ ದೊಡ್ಡಗೌಡರ ಮಾತನ್ನೇ ಪುನರುಚ್ಚಾರ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋಕೆ ಒತ್ತಡ ಬರ್ತಾ ಇದೆ, ನಾನಿನ್ನೂ ಸ್ಪರ್ಧೆ ಬಗ್ಗೆ ನಿರ್ಧಾರ ಮಾಡಿಲ್ಲ ಅಂತ ಈಗಾಗಲೇ ಅವ್ರು ಹಲವು ಸಲ ಹೇಳಿದ್ದಾರೆ. ಈ ಮೂಲಕ ಲೋಕಸಭೆಗೆ ನಿಲ್ಲಲ್ಲ ಅನ್ನೋ ಮೆಸೇಜ್ ಅನ್ನ ಏನಾದ್ರು ಕೊಡ್ತಾರಾ ಇವಾಗ ಗೊತ್ತಿಲ್ಲ. ಹಾಗಾದ್ರೆ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಗ್ಗೆ ದೇವೇಗೌಡರ ಆತಂಕಕ್ಕೆ ಏನಾದ್ರೂ ಕಾರಣ ಇದೆಯಾ? ಯಾಕೆ ಬೇಡ ಅನ್ನೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ದೇವೇಗೌಡರಿಗಿರೋ ಆತಂಕ ಏನು ಹಾಗಾದ್ರೆ? ವೈದ್ಯಕೀಯ ಕ್ಷೇತ್ರದ ಮೂಲಕ ಹೆಸರು ಮಾಡಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರು ರಾಜಕೀಯಕ್ಕೆ ಬಂದ್ರೆ ಅವರು ಗಳಿಸಿದ ಹೆಸರಿಗೆ ಧಕ್ಕೆ ಆಗಬಹುದು. ಇವತ್ತಿನ ರಾಜಕೀಯ ಸಭ್ಯತೆ ರಾಜಕೀಯವಾಗಿ ಉಳಿದಿಲ್ಲ. ಕಲುಷಿತವಾಗಿರುವ ರಾಜಕಾರಣದಲ್ಲಿ ಮಂಜುನಾಥ್ ವ್ಯಕ್ತಿತ್ವಕ್ಕೆ ಧಕ್ಕೆಯಾಗಬಹುದು. ಮಂಜುನಾಥ್ ರಾಜಕೀಯಕ್ಕೆ ಬಂದ್ರೆ ವೈಯಕ್ತಿಕ ನಿಂದನೆಗಳನ್ನ ಎದುರಿಸಬೇಕಾಗಬಹುದು. ಬಟ್ ಈಗ ಆಲ್ರೆಡಿ ಅವರು ಒಳ್ಳೆ ಹೆಸರನ್ನ ಡಾಕ್ಟರ್ ಆಗಿ ಪಡೆದುಕೊಂಡಿದ್ದಾರೆ, ಅದಕ್ಕೆ ಒಂದು ಕಳಂಕ ಬರುವಂತದ್ದು ಬೇಡ. ರಾಜಕೀಯ ಪ್ರವೇಶದ ನೆಪದಲ್ಲಿ ಡಾಕ್ಟರ್ ಮಂಜುನಾಥ್ ವಿರುದ್ಧ ವೈಯಕ್ತಿಕವಾಗಿ ಟಾರ್ಗೆಟ್ ಕೂಡ ಆಗಬಹುದು. ಹೆಸರಿಗೆ ಮಸಿ ಬಳಿಯೋಕೆ ವಿರೋಧಿಗಳು ಷಡ್ಯಂತ್ರ ಮಾಡಿ ಕಳಂಕವನ್ನ ಕೂಡ ತರಬಹುದು ಅನ್ನುವ ಆತಂಕ ದೊಡ್ಡಗೌಡರಿಗೆ ಕಾಡ್ದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ನಿಲ್ಲುವಂತಹ ವಿಚಾರದಲ್ಲಿ ಒಂದ್ ರೀತಿ ನಿಂತ್ಕೊಳ್ತಾರೆ ಬಿಡಿ ಅವರೂ ಅನ್ನೋ ರೀತಿಯಲ್ಲಿ ಮಾತಾಡಿಲ್ಲ, ಅವರು ಪೂರಕವಾಗಿ ಮಾತನಾಡಿಲ್ಲ. ನೋಡೋಣ ಮಂಜುನಾಥ್ ಅವರ ನಿರ್ಧಾರ ಏನಾಗಿರುತ್ತೆ ಅಂತ.